ಎಷ್ಟು ರಶ್ ಇದೆ ಇವತ್ತು ಅಂದರೆ ದೇವದೀಪಾವಳಿ ಬಂದಿರೋದ್ರಿಂದ ಸಿಕ್ಕಾಪಟ್ಟೆ ರಶ್ ಇದೆ. ನೋಡಿ ಟ್ರೈನ್ ಹೋಗ್ತಾ ಇದೆ ಮೇಲ್ಗಡೆ. ಅದ್ರ ಮೇಲ್ಗಡೆ ಬ್ರಿಡ್ಜ್ ಅಲ್ಲಿ ಬಸ್ಸು ಕಾರುಗಳೆಲ್ಲ ಹೋಗುತ್ತೆ. ಸೊ ಇಲ್ಲಿ ನೋಡಿ ಎಷ್ಟು ಹಾಕಿದ್ದಾರೆ ಸೀರಿಯಲ್ ಸೆಟ್. ಇದು ತುಂಬಾ ಚೆನ್ನಾಗಿದೆ. ಇಲ್ಲಿ ದೇವಸ್ಥಾನಕ್ಕೆಲ್ಲ ಎಷ್ಟು ಚೆನ್ನಾಗಿ ಲೈಟಿಂಗ್ ಅರೇಂಜ್ಮೆಂಟ್ ಮಾಡಿದ್ದಾರೆ ನೋಡಿ. ಎರಡು ಕಣ್ಣು ಸಾಲದು ನೋಡಕ್ಕೆ. ಎಲ್ಲಾ ಬೋಟ್ಗಳವ್ರೂ ಲೈಟಿಂಗ್ಗಳು ಹಾಕಿ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಸೊ ಇದೆಲ್ಲ ನೋಡಕ್ಕೆ ಇಲ್ಲೇ ಬರಬೇಕು. ನೋಡಿ ಹಣತೆ ದೀಪಗಳನ್ನು ಹಚ್ಚಿಟ್ಟಿದ್ದಾರೆ ಎಲ್ಲಾ ಕಡೆ. ಚಿಕ್ಕ ಲೈಟ್ಗಳು ಕಾಣಿಸ್ತಿದೆಯಲ್ಲ, ಅದೆಲ್ಲ ಕೆಳಗಡೆ ಇರೋದೆಲ್ಲ ಹಣತೆ ದೀಪ, ಎಣ್ಣೆ ದೀಪಗಳು ಹಚ್ಚಿಟ್ಟಿದ್ದಾರೆ. ಸುಮಾರು ಒಂದು 5:30 ಶುರು ಮಾಡಿದ್ರು ದೀಪ ಹಚ್ಚಕ್ಕೆ. ನೋಡಿ ಯಾವಾಗ ಎಷ್ಟು ಚೆನ್ನಾಗಿ ಕಾಣಿಸ್ತಾರೆ. ಸೀರಿಯಲ್ ಸೆಟ್ ಒಂದು ಈ ಕಡೆ, ಒಂದು ಹಣತೆ ದೀಪ. ನಮ್ಮ ಸಂಪ್ರದಾಯನ ಎಷ್ಟು ಚೆನ್ನಾಗಿ ರೆಪ್ರೆಸೆಂಟ್ ಮಾಡುತ್ತೆ ಅಂದರೆ ಇದನ್ನ ಬಂದು ಇಲ್ಲಿ ನೋಡಿ ಅನುಭವಿಸಿದ್ರೇ ಗೊತ್ತಾಗೋದು. ಎಷ್ಟು ಜನ ಇದ್ದಾರೆ ಇವತ್ತು ದೇವ ದೀಪಾವಳಿ ನೋಡೋಕ್ಕೆ ಅಂತ ಹೇಳಿದ್ರೆ ಹೇಳೋಕ್ಕಾಗಲ್ಲ, ಅಷ್ಟು ಜನ ಬಂದಿದ್ದಾರೆ. ಇದು 2ನೇ ಕುಂಭಮೇಳ ಥರ ಆಗ್ತಾ ಇದೆ. ಇನ್ನು ಮುಂದೆ ಎಂಡ್ ಹತ್ರ ಆಲ್ಮೋಸ್ಟ್ 80 ಘಾಟ್ ಹತ್ರಕ್ಕೆ ಲೇಸರ್ ಶೋ ಇದೆ. ಅದಕ್ಕೂ ಎಲ್ಲ ಜನ ಕಿಕ್ಕಿರ್ಬಿಟ್ಟಿದ್ದಾರೆ ಆಗಲಿ. ಸೊ ಹಿಂಗೆ ನೋಡ್ಕೊಂಡು ಬರ್ಬೇಕು ನಾವು. ಇಡೀ ಎಲ್ಲ ಘಾಟ್ಗಳಿಗೂ ತುಂಬಾ ಚೆನ್ನಾಗಿ ಲೈಟಿನ ಅಲಂಕಾರ ಮಾಡಿದ್ದಾರೆ. ಹಣತೆ ದೀಪ ಪ್ಲಸ್ ಸೀರಿಯಲ್ ಸೆಟ್ಗಳು ನೋಡಿ, ಆನಂದಿಸಿ. ನೋಡಿ ಎಷ್ಟು ಚೆನ್ನಾಗಿ ಹಣತೆ ದೀಪಗಳನ್ನ ಎಷ್ಟು ಚೆನ್ನಾಗಿ ಜೋಡಿಸಿ ಹಚ್ಚಿದ್ದಾರೆ ಅಂದರೆ ತುಂಬಾ ಚೆನ್ನಾಗಿ ಹಚ್ಚಿದ್ದಾರೆ ನೋಡಿ. ಹಂಗೆ ನೋಡಿ, ಓ ಮೈ ಗಾಡ್, ತುಂಬಾ ಚೆನ್ನಾಗಿದೆ ನೋಡಿ. ಇಲ್ಲೂ ಎಲ್ಲ ತುಂಬಾ ಚೆನ್ನಾಗಿ ಹಣತೆ ಎಲ್ಲ ಹಚ್ಚಿಟ್ಟು ತುಂಬಾ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ. ಜನರು ಸಹಾಯ ಮಾಡ್ತಾ ಇದ್ದಾರೆ ಎಲ್ಲ ಹಣತೆ ದೀಪನ ಹಚ್ಚಲಿಕ್ಕೆ. ಹಾಗೂ ನೋಡ್ಕೊಂಡು ಬನ್ನಿ ಹೀಗೆ ಹಿಂಗೆ ಎಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಬೋಟ್ಗಳು ತುಂಬಾ ಲೈಟ್ಗಳು ಹಾಕಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಹಿಂಗೆ ಚಾರ್ಜಸ್ ಕೂಡ, ಯಾಕಂದ್ರೆ ಇದೇ ಟೈಮಲ್ಲಿ ಅವರು ದುಡ್ಡು ತಗೋಬೇಕು. ಇವಾಗ ನಾವು ಹೋಟೆಲ್ಗಳಲ್ಲಿ ಮಾಡ್ತಾರಲ್ಲ, ಯಾವಾಗ ಜಾಸ್ತಿ ಜನ ಬರ್ತಾರೆ ಹೋಗ್ತಾರೆ ನೋಡಿ, ಅದೇ ಟೈಮಲ್ಲಿ ಫ್ಲೈಟ್ ಚಾರ್ಜಸ್ ಜಾಸ್ತಿ ಮಾಡ್ತಾರೆ, ಹೋಟೆಲ್ ಚಾರ್ಜಸ್ ಜಾಸ್ತಿ ಮಾಡ್ತಾರೆ. ಅದೇ ಥರ ಇವರು ಬೋಟ್ ಚಾರ್ಜಸ್ ಬಾಯಿಗೆ ಬಂದಿದ್ದ ರೇಟ್ ಕೇಳ್ತಾರೆ. ಅದು ಅವ್ರ ಟೈಮ್, ನಮ್ಗೆ ಇಷ್ಟ ಆಯ್ತಾರೆ ಹೋಗ್ಬೋದು, ಬಿಟ್ಟರೆ ಬಿಡ್ಬೋದು. ಇಲ್ಲೆಲ್ಲ ನೋಡಿ ಎಷ್ಟು ಚೆನ್ನಾಗಿ ಹಚ್ಚಿಟ್ಟಿದ್ದಾರೆ ಅಂದರೆ ತುಂಬ ಚೆನ್ನಾಗಿದೆ ಅಲ್ಲ. ಈ ಬೋಟನ್ನು ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ನೋಡಿ. ಇನ್ನೇನು ನಾವು ಮಣಿಕರ್ಣಿಕಾ ಘಾಟ್ ಹತ್ರ ಬರ್ತಾ ಇದ್ದೀವಿ. ಅಲ್ಲೇ ನಿಮಗೆ ಒಂಚೂರು ಮುಂದೆ ಹೋದರೆ ಗಂಗಾ ಆರತಿ ಮಾಡೋ ಪ್ಲೇಸು ಅದೆಲ್ಲ ಕಾಣಿಸುತ್ತೆ ನೋಡಿ. ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ನೋಡಿ. ಈ ಘಾಟಲ್ಲೂ ಎಷ್ಟು ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ. ನೋಡಿ ಇಲ್ಲೇ ಇದರಲ್ಲೇ ಗಂಗಾರತಿ ಮಾಡೋದು ಇಲ್ಲೇ.